ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಾಗ ಏನಿಲ್ಲ, ಸಿಂಪಲ್ಲು. ಹಳೆ ಕಾಲದಾಗ ಸ್ಟೀಮ್ ಇಂಜಿನ್ ಅಂತ ಮಾಡ್ತಿದ್ರು, ಮತ್ತು ಹಳೆ ಕಾಲದಾಗ ಟ್ರೈನಾಗ ಸ್ಟೀಮ್ ಇಂಜಿನ್ನ ಯೂಸ್ ಮಾಡ್ತಿದ್ರು. ಅದನ್ನು ಈಗ ನಮ್ಮ ಈ ಪೆಪ್ಸಿ ಬಾಟ್ಲನ್ನ ಯೂಸ್ ಮಾಡಿಕೊಂಡು ಸ್ಟೀಮ್ ಇಂಜಿನ್ ರೆಡಿ ಮಾಡೋಣ ಬನ್ನಿ. ಆಗುತ್ತಿಲ್ಲ ಅಂತ ನೋಡೋಣ. ಈ ಪೆಪ್ಸಿ ಬಾಟ್ಲನ್ನ ಯೂಸ್ ಮಾಡಿಕೊಂಡು ಮಿನಿ ಸ್ಟೀಮ್ ಇಂಜಿನ್ ಮಾಡೋಕ್ಕಾಗುತ್ತಾ ಇಲ್ಲ ನೋಡೋಣ ಬನ್ನಿ. ಇದಕ್ಕೆ ಮೊದಲು ಈ ಕಡೊಂದು ಹೋಲು ಈ ಕಡೊಂದು ಹೋಲ್ ಹಾಕೋಣ ಬನ್ನಿ. ಹೋಲ್ ಹಾಕಿ ಸ್ವಲ್ಪ ಬೆಂಡ್ ಮಾಡೋಣ. ಈ ಕಡೊಂದು ಹೋಲ್ ಹಾಕಿ ಇದನ್ನು ಯಾವ ಕಡೆ ಈ ಕಡೆ ಮಾಡಿದರೆ ಇದನ್ನು ಈ ಕಡೆ ಮಾಡೋಣ. ಗೈಸ್, ಇದಕ್ಕೊಂದು ಮ್ಯಾಗ್ ಮೌಂಟ್ ಮಾಡೋಣ. ಮೋಟ್ರ್ ಕುಣ್ಸೋಕ್ಕೆ ಇದನ್ನಿಷ್ಟು ಮೌಂಟ್ ಮಾಡೋಣ. ಗೈಸ್, ಈ ಥರ ಒಂದು DC ಮೋಟ್ರನ್ನ ತೊಗೊಳೋಣ. ಈಗ ಮ್ಯಾಗ್ ಇದು ಮೌಂಟ್ ಮಾಡೋಕ್ಕೆ ಗೈಸ್, ಅದಕ್ಕೊಂದು ಬೇಸ್ ರೆಡಿ ಮಾಡಿದ್ದೀವಿ. ಈಗ 2 ಸ್ಟಿಕ್ ತೊಗೊಳೋಣ. ಹಿಂಗೊಂದು ಹಚ್ಬಿಡೋಣ. ಗೈಸ್, ಈ ಮೋಟ್ರಿಗೆ ಪ್ಲಸ್ ಇದಕ್ಕೆ ಈ ಥರ ಸ್ವಲ್ಪ ಗಮ್ ಹಾಕಿ ಇಲ್ಲಿ ಮೌಂಟ್ ಮಾಡಿಬಿಡೋಣ. ಈ ಥರ ಇಲ್ಲಿ ಗಮ್ ಹಾಕಿ ಮೌಂಟ್ ಮಾಡಿಬಿಟ್ರೆ ಗ್ಯಾಸ್. ಇದಕ್ಕೆ ಎಕ್ಸ್ಟ್ರಾ ಸ್ಟ್ರೆಂತ್ ಇಲ್ಲ ಅಂತ ಒಂದು ಮಳೆ ಹೊಡ್ತೀವಿ. ಗ್ಯಾಸ್, ಈಗ ಇದಕ್ಕೆ ಏನು ಮೌಂಟ್ ಮಾಡಿದ್ವಲ್ಲ ಇದಕ್ಕೆ ಈಗ ಮೋಟ್ರ್ ಫಿಕ್ಸ್ ಮಾಡಿಬಿಟ್ಟಿವಿ. ಈಗ ಸ್ಟಾರ್ಟ್ ಆಗಿದೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಇದು ಸ್ವಲ್ಪ ಹಿಡಿತು ಅಂತೇಳಿ ಒಂದು ಸ್ವಲ್ಪ ದಾರ ಕಟ್ಟಿ ಬ್ಯಾಲೆನ್ಸ್ ಮಾಡಿಬಿಟ್ಟಿವಿ. ನೋಡಿ, ಇದಕ್ಕೆ ಹೋಲ್ ಹಾಕಿವಿ ಇಲ್ಲೊಂದು. ನೆಕ್ಸ್ಟ್ ಇದ್ರೆ ಒಂದು ಸ್ವಲ್ಪ ನೀರು ತುಂಬಿ ಇದ್ರ ಕೆಳಗಡೆ ಈ ದೀಪ ಹಚ್ಚಿಡೋಣ. ಇದು ಸಿಂಪಲ್, ಏನಿಲ್ಲ, ಸಿಂಪಲ್ ಇದ್ರದ್ದು ಟೆಕ್ನಿಕ್ಕು. ಈ ಬೆಂಕಿಯಿಂದ ಇದ್ರ ಒಳಗಿರತಕ್ಕಂಥ ನೀರೇನಿದಲ್ಲ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕುದ್ದಿದ್ದ ನೀರೇನು ವೇಪರ್ ಆಗಿ ಬರುತ್ತಲ್ಲ ಹಬೆ, ಅದು ಇದ್ರ ಮುಖಾಂತರ ಹೊರಗಡೆ ಬರುತ್ತೆ. ಈ ಬರೋ ಫೋರ್ಸಿಗೆ ಇದು ಸ್ವಲ್ಪ ಬೆಂಡ್ ಮಾಡಿರ್ತೀವಲ್ಲ ಅದು ಈ ಕಡೆ ಬಂದಾಗ ನೆಕ್ಸ್ಟ್ ಈ ಕಡೆ ಒಂದು ಅದು ಅಪೋಸಿಟ್ ಡೈರೆಕ್ಷನ್ದಾಗ ವೇಪರ್ ಕ್ರಿಯೇಟ್ ಆದಾಗ ಇದು ಹಿಂಗೆ ರನ್ ಆಗುತ್ತೆ. ರನ್ ಆದಾಗ ಈ ಮೋಟ್ರು ತಿರುಗಿದಾಗ ನಿಮ್ಗೆ ಆಟೋಮೆಟಿಕ್ ಗೊತ್ತಿರ್ಬೋದು ಮೋಟ್ರ್ ರನ್ ಆದಾಗ ಕರೆಂಟ್ ಉತ್ಪಾದನೆ ಮಾಡುತ್ತೆ. ಇದನ್ನು ನೋಡೋಣ ಈಗ ಆನ್ ಮಾಡಿ ವರ್ಕ್ ಆಗುತ್ತೋ ಇಲ್ಲ ಅಂತ. ಬನ್ನಿ ಗೈಸ್, ಇದ್ರ ಕೆಳಗಡೆ ನೋಡ್ತಿರ್ಬೋದು ಆನ್ ಆಗಿದೆ. ಸ್ವಲ್ಪ ಎಲ್ಲ ನೀರು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದರದ್ದು ವೇಪರ್ ಕ್ರಿಯೇಟ್ ಆಗಿ ಮೇಗೆ ಬರುತ್ತೆ. ಬನ್ನಿ ಗೈಸ್, ಸ್ವಲ್ಪ ಇದನ್ನ ಆಗಬೇಕಿತ್ತು, ಪರವಾಗಿಲ್ಲ. ಇದ್ರ ಕೆಳಗಡೆ ನೋಡ್ತಿರ್ಬೋದು ಆನ್ ಆಗಿದೆ. ಸ್ವಲ್ಪ ಎಲ್ಲ ನೀರು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದರದ್ದು ವೇಪರ್ ಕ್ರಿಯೇಟ್ ಆಗಿ ಮೇಗೆ ಬರುತ್ತೆ. ನನಗೆ ಸ್ವಲ್ಪ ಇದನ್ನ ನೋಡಿ ಗೈಸ್, ಹೊಗೆ ಬರ್ತಿದೆ. ಇನ್ನೂ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದರೆ ನೋಡ್ತಿರ್ಬೋದು ಹೊಗೆ ಯಾವ ಥರ ಬರ್ತಿದೆ ಅಂತ. ಫುಲ್ಲು ಬಾಯ್ಲ್ ಆಗಿ ಹೊಗೆ ನೋಡಿ ಹೇಗೆ ಬರ್ತಿದೆ. ಅದರ ಪ್ರೆಷರಿಂದ ರನ್ ಆಗಬೇಕದು. ನೋಡಿ ಹೊಗೆ ಹೆಂಗೆ ಬರ್ತಿದೆ ಈಗ. ಗ್ಯಾಸ್ ಸ್ವಲ್ಪ ಸಣ್ಣದಾಗಬೇಕಿತ್ತು ಅನ್ಕೊತೀನಿ, ಅದಕ್ಕೆ ಎಲ್ಲ ನೀರು ಹೊರಗಡೆ ಬರ್ತಿದೆ. ಪ್ಲಸ್ ಪ್ರೆಷರ್ ಜಾಸ್ತಿ ಬರ್ತಿದೆ. ಗ್ಯಾಸ್ ಪ್ರೆಷರಿಗೆ ಇಲ್ಲಿ ಓಲೆ ಬಿತ್ತಿರಲಿ, ಆದ್ದರಿಂದ ಸಕ್ಸಸ್ಫುಲ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವಿಡಿಯೋದಾಗಾದರೂ
ಮಾ ಹಿಂಗೆ ರನ್ ಆಗಬೇಕಿತ್ತು. ಪ್ರೆಷರಿಗೆ ಹೋಲು ಸ್ವಲ್ಪ ಚಿಕ್ಕದಾಗಿದ್ದರಿಂದ ದೊಡ್ಡದಾಗಿದ್ದರಿಂದ ಫೇಲ್ ಆಯಿತು. ಗೈಸ್, ಇದು ಪ್ರಾಜೆಕ್ಟು ಅನ್ಸಕ್ಸಸ್ಫುಲ್ ಆಯಿತು. ಯಾಕಂದರೆ ಇಲ್ಲಿ ದೊಡ್ಡದು ಹೋಲ್ ಬಿತ್ತು, ನೋಡ್ತಿರ್ಬೋದು. ನೆಕ್ಸ್ಟ್ ವಿಡಿಯೋದಾಗ ಇದನ್ನು ಸರಿ ಮಾಡೋಕ್ಕೆ ಟ್ರೈ ಮಾಡೋಣ. ಅಂಟಿಲ್ ದೆನ್ ಬಾಯ್ ಬಾಯ್. ಯಾವ ಥರ ಬರ್ತಿದೆ, ನೀರು ಕುದೀತು ನೋಡ್ತಿರ್ಬೋದು ನೀವು. ಒಳಗಡೆಯಿಂದ ಹೆಂಗೆ ಬರಕತ್ತೈತೆ ನೋಡ್ರಿ, ನೀರು ಹೆಂಗೆ ಕುದಿಯಾಕತ್ತವ. ಇದು ಫೀಲ್ಡ್ ಆಯಿತು. ನೆಕ್ಸ್ಟ್